ಕೊನೆಗೂ ನಾನು ಫ್ಲೈಟಲ್ಲಿ ಹೋಗೋ ಆಸೆ ಈಡೇರಿತು. ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದ್ಸತಿ ಫ್ಲೈಟ್ ಹತ್ಬೇಕನ್ನೋ ಆಸೆ ಇರುತ್ತೆ. ಅದೇ ಥರ ನನಗೂ ಕೂಡ ಇತ್ತು. ಆ ಆಸೆ ಇವತ್ತು ಈಡೇರ್ತಾ ಇದೆ. ನಾವಿವತ್ತು ಫ್ಲೈಟಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ತುಂಬ ಜನ ಕೇಳ್ತಾನೆ ಇದ್ದೀರಾ, ಮುಖಕ್ಕೆ ಏನಾಗಿದೆ, ಪಿಂಪಲ್ಸ್ ಯಾಕಾಗಿದೆ ಅಂತಂದೇಳಿ. ನನಗೆ ರೀಸೆಂಟಾಗಿ ಚಿಕನ್ ಪಾಕ್ಸ್ ಆಗಿತ್ತು. ಅದರದ್ದೇ ಅದೆಲ್ಲ ಮಾರ್ಕ್ಸ್ ಇರೋದು. ಅಷ್ಟ್ಬಿಟ್ರೆ ನನ್ನ ಮುಖಕ್ಕೆ ಯಾವುದೇ ಥರದ ಪಿಂಪಲ್ ಆಗಿಲ್ಲ. ಅದು ಬಂದಿರೋದು ಚಿಕನ್ ಪಾಕ್ಸಿಂದ. ಇವತ್ತು ನಾವು ಬೆಂಗಳೂರಿಗೆ ನಮ್ಮಮ್ಮ, ನಾನು ಮತ್ತು ನನ್ನ ತಂಗಿ, ನನ್ನ ಮಗ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲರೂ ರೆಡಿಯಾಗಿದ್ವಿ. ನನ್ನ ಮಗನಿಗೊಂದೇ ರೆಡಿ ಮಾಡೋದು ಬಾಕಿ ಇತ್ತು. ಸೊ ಈಗ ಅವನಿಗೂ ಕೂಡ ಸ್ನಾನ ಮಾಡಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ಅವನು ಕೂಡ ರೆಡಿ ಆದ. ಎಲ್ಲರೂ ಟಿಫಿನ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ನೋಡಿ. ಮೊದಲಿಗೆ ನಾವಿಲ್ಲಿ ಜಿಂದಾಲಿಗೆ ಹೋಗ್ತಾ ಇದ್ದೀವಿ, ಯಾಕಂದ್ರೆ ಅಲ್ಲೇ ಏರ್ಪೋರ್ಟ್ ಇರೋದು. ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಬಸ್ ಸಹ ಬಂತು. ಲಗೇಜು ತುಂಬಾ ಇತ್ತು, ಹಾಗಾಗಿ ನಮ್ಮ ಅಪ್ಪಾಜಿ ಕೂಡ ನಮ್ಮನ್ನ ಡ್ರಾಪ್ ಮಾಡ್ಲಿಕ್ಕೆ ಅಂತಂದೇಳಿ ಬಂದಿದ್ರು. ಈಗ ಅವರು ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಬಸ್ ಇಳಿದ ತಕ್ಷಣ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ನಾವೀಗ ಹೋಗ್ತಾ ಇದ್ದೀವಿ ನೋಡಿ ಏರ್ಪೋರ್ಟ್ ಹತ್ರ. ಇಲ್ಲಿ ಏರ್ಪೋರ್ಟ್ ಸಹ ರೀಚ್ ಆದ್ವಿ. ಇದೇ ನೋಡಿ ಜಿಂದಾಲ್ ವಿಜಯನಗರ ಏರ್ಪೋರ್ಟ್. ಇಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಂಡ್ವಿ. ಫ್ಲೈಟ್ ಇನ್ನೊಂದು ಬರೋ ಟೈಮ್ ಕೂಡ ಆಯ್ತು. ಈಗ ಫ್ಲೈಟ್ ಬಂದಿದೆ. ಈಗ ಹೋಗ್ತಾ ಇದೀವಿ ನೋಡಿ. ತುಂಬಾನೇ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂತೂ. ನಿಮಗೂ ಯಾರಾದ್ರೂ ಇಷ್ಟ ಇದ್ರೆ ಜಿಂದಾಲಿಂದ ಹೊರಡ್ಬೋದು. ತುಂಬಾನೇ ಚೆನ್ನಾಗಿದೆ. ವ್ಯೂ ಅಂತೂ ಸಖತ್ತಾಗಿದೆ. ಜಸ್ಟ್ ಬೆಂಗಳೂರಿಗೆ ಹಾಫ್ ಅನ್ ಅವರ್ ಅಲ್ಲಿ ರೀಚ್ ಆದ್ವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಯ್ತು ಫ್ಲೈಟ್. ಬೆಂಗಳೂರಲ್ಲಿ ಏನೇನು ಶಾಪಿಂಗ್ ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಮಿಸ್ ಮಾಡದೆ ವಿಡಿಯೋನ ನೋಡಿ. ಥ್ಯಾಂಕ್ ಯು.